Hello everyone, I am Santosh. Today we are going to discuss the next part in C programming, that is all about data types. Okay, real life nallinu now we may come across different type of data. Real life nallinu now ಬೇರೆ type of data ಅನ್ನ ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಫಾರ್ ಎಕ್ಸಾಂಪಲ್ ಇಂಟೀಜರ್ ಡೇಟಾ ಟೈಪ್ಸ್, ಫಾರ್ ಎಕ್ಸಾಂಪಲ್ ಫ್ರಾಕ್ಷನ್ಸ್ ನಾವು ಯೂಸ್ ಮಾಡ್ಕೋತಾ ಇರ್ತೀವಿ, ಅಥವಾ ಕ್ಯಾರೆಕ್ಟರ್ಸ್ ಯೂಸ್ ಮಾಡ್ಕೋತಾ ಇರ್ತೀವಿ. ಅವೆಲ್ಲ ಬೇರೆ ಬೇರೆ ಟೈಪ್ ಆಫ್ ಡೇಟಾ. ಅದೇ ಥರ ಸಿ ಪ್ರೋಗ್ರಾಮ್ನಲ್ಲಿ ಯಾವ್ಯಾವ ಟೈಪ್ ಆಫ್ ಡೇಟಾ ಅನ್ನ ನಾವು ಯೂಸ್ ಮಾಡ್ಕೋಬಹುದು, ಯಾವ್ಯಾವ ಡೇಟಾ ಟೈಪ್ಸ್ ಇಲ್ಲಿ ಸಪೋರ್ಟ್ ಆಗ್ತವೆ ಅಂತ ನಾವು ಅಬ್ಸರ್ವ್ ಮಾಡೋಣ. ಬಿಕಾಸ್ ವಿ ನೀಡ್ ಡೇಟಾ ಟೈಪ್ಸ್ ಇನ್ ಪ್ರಾಬ್ಲಮ್ ಸಾಲ್ವಿಂಗ್. ನಾವು ಫ್ರಾಕ್ಷನ್ ವ್ಯಾಲ್ಯೂಸ್ ಅನ್ನ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ರೆ ಫ್ರಾಕ್ಷನ್ಸ್ ಬೇಕಾಗ್ತದೆ, ಅಥವಾ ಕ್ಯಾರೆಕ್ಟರ್ಸ್ ಯೂಸ್ ಮಾಡಿಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಕ್ಯಾರೆಕ್ಟರ್ಸ್ ಬೇಕಾಗ್ತವ. ಅದಕ್ಕೆ ವಿ ನೀಡ್ ಟು ಸ್ಟಡಿ ದ ಡೇಟಾ ಟೈಪ್ಸ್ ಇನ್ ಸಿ. ಐ ವಿಲ್ ರೈಟ್ what data type indicates. The data types refer to the, I will write, the data types refer to the type of the data, to the type of the data we are using in a C program. We are using in a C program to solve a problem. Okay, we will define what is a data type. Data type indicates the type of the data, the type of the data that a variable can hold, that a variable can hold. Andre, before we are going to solve the problem, we are going to use some of the variables. Variable andre it is like container. ಆ ಕಂಟೈನರ್ ನಲ್ಲಿ ಯಾವ ಟೈಪ್ ಆಫ್ ಡೇಟಾ ಅನ್ನ ನಾವು ಸ್ಟೋರ್ ಮಾಡ್ತೀವಿ ಅಂತ ಹೇಳ್ತೀವಿ, ಅದಕ್ಕೆ ಏನಂತ ಕರೀತಾರೆ, ಡೇಟಾ ಟೈಪ್ಸ್ ಅಂತ ನಾವು ಹೇಳ್ತೀವಿ. ದ ಡೇಟಾ ಮೇ ಬಿ ನ್ಯೂಮರಿಕ್ ಆರ್ ನಾನ್ ನ್ಯೂಮರಿಕ್ ಇನ್ ನೇಚರ್. ದ ಡೇಟಾ ಮೇ ಬಿ ನ್ಯೂಮರಿಕ್ ಆರ್ ನಾನ್ ನ್ಯೂಮರಿಕ್. ಡೇಟಾ ಓನ್ಲಿ ನ್ಯೂಮರಿಕ್ ಅಂತ ಇರುತ್ತೆ ಅಂತ ನಾವು ಹೇಳಲ್ಲ, ಅದು ನಾನ್ ನ್ಯೂಮರಿಕ್ ಡೇಟಾನು ಇರ್ಬೋದು. ಅದನ್ನು ಕೂಡ ನಾವು ಸಿ ಪ್ರೋಗ್ರಾಮ್ ನಲ್ಲಿ ಯೂಸ್ ಮಾಡ್ಕೋಬಹುದು. ಲೈಕ್ ಕ್ಯಾರೆಕ್ಟರ್ಸ್ ಯೂಸ್ ಮಾಡ್ಕೋಬಹುದು ಅಥವಾ ಸ್ಟ್ರಿಂಗ್ಸ್ ಯೂಸ್ ಮಾಡ್ಕೋಬಹುದು. ಓಕೆ, ಫಾರ್ ಎಕ್ಸಾಂಪಲ್ ಐ ವಾಂಟ್ ಟು ಫೈಂಡ್ ಎಡಿಷನ್ ಆಫ್ ಟೂ ನಂಬರ್ಸ್. ಟೂ ಸಿಂಪಲ್ ನಂಬರ್ಸ್ ಎಡಿಷನ್ ಮಾಡಬೇಕಾಗಿದೆ. ಅದಕ್ಕೆ ನಾನು ಎರಡು ವೇರಿಯೇಬಲ್ ಅನ್ನ ತಗೋತೀನಿ, ಎ ಅಂಡ್ ಬಿ. ಹಂಗಂದ್ರೆ ಎ ನಲ್ಲಿ ಯಾವ ಟೈಪ್ ಆಫ್ ಡೇಟಾನ ನೀವು ಸ್ಟೋರ್ ಮಾಡ್ತೀರಿ, ಬಿ ನಲ್ಲಿ ಯಾವ ಟೈಪ್ ಆಫ್ ಡೇಟಾನ ನೀವು ಸ್ಟೋರ್ ಮಾಡ್ತೀರಿ ಅಂತ ಹೇಳೋದಕ್ಕೆ ನಾವೇನಂತ ಕರಿತೀವಿ, ಡೇಟಾ ಟೈಪ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನಾನು ಸಿಂಪಲ್ ನಂಬರ್ 5 ಅಂತ ಸ್ಟೋರ್ ಮಾಡಿದೆ. ಇದು ಏನು ಫ್ರಾಕ್ಷನ್ ಅಲ್ಲ, ಇದು ಇಂಟೀಜರ್ ಟೈಪ್ ಆಫ್ ಡೇಟಾ. ಇದರಲ್ಲಿ 3 ಅಂತ ಸ್ಟೋರ್ ಮಾಡ್ತೀನಿ, ಇದು ಸಿಂಪಲ್ ಇಂಟೀಜರ್ ಟೈಪ್ ಆಫ್ ಡೇಟಾ. ಈ ತರ ನಾವು ಸಮ್ ಡೇಟಾ ಟೈಪ್ಸ್ ಬಗ್ಗೆ ಇವಾಗ ಸ್ಟಡಿ ಮಾಡೋಣ. ಓಕೆ, ಹಾಗಿದ್ರೆ ಇನ್ ಸಿ how many categories of data types are there? I will write in C we have the data types are categorized into, first category is built-in data types. Built-in data types ಅಂದ್ರೆ ಸಿ ಸಾಫ್ಟ್ವೇರ್ ನಲ್ಲಿನೇ ಅವರು ಇನ್ಕ್ಲೂಡ್ ಮಾಡಿರ್ತಾರೆ. ಅದಕ್ಕೆ ಏನಂತ ಕರಿತೀವಿ ನಾವು, ಬೇಸಿಕ್ ಡೇಟಾ ಟೈಪ್ಸ್. ಅಂಡ್ ಬೇಸಿಕ್ ಡೇಟಾ ಟೈಪ್ಸ್ ಆರ್ ನೆಸೆಸರಿ while solving the problem. Then derived data types. Then we have user defined data types. ನಿಮ್ದೇ ಆದ ಓನ್ ಡೇಟಾ ಟೈಪ್ ನೀವು ಕೂಡ ಡಿಫೈನ್ ಮಾಡಬಹುದು. ಅದಕ್ಕೇನಂತಾರೆ, ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ಸ್ ಅಂತ ಕರೀತಾರೆ. ಹಾಗಿದ್ರೆ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್, ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಬಿಲ್ಟ್ ಇನ್ ಟೈಪ್ಸ್ ಆರ್ ಬೇಸಿಕ್ ಡೇಟಾ ಟೈಪ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಬೇಸಿಕ್ ಆರ್ built-in data types ಅಂದ್ರೆ ಏನು ಅಂತ just we are going to observe. Okay, see, basic data types ಅಂದ್ರೆ ಏನು,
These are called the primitive data types. They are also called as primitive. Primitive means they can hold only one value and they designate a single value. Designate a single ವ್ಯಾಲ್ಯೂ. ಅಂದರೆ ಬೇಸಿಕ್ ಡೇಟಾ ಟೈಪ್ಸ್ ಯೂಸ್ ಮಾಡಿಕೊಂಡು ನೀವೇನು ಮಾಡ್ಬೋದು, ಸಿಂಗಲ್ ವ್ಯಾಲ್ಯೂವನ್ನು ಸ್ಟೋರ್ ಮಾಡ್ಬೋದು. ಓಕೆ, ದೇರ್ ಆರ್ 4 to 5 ಬೇಸಿಕ್ ಡೇಟಾ ಟೈಪ್ಸ್. ಅವ್ಯಾವ್ಯಾವ ಅಂತ ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಎ ನಲ್ಲಿ 5 ಅಂತ ವ್ಯಾಲ್ಯೂ ಹಾಕಿದ್ದೀನಿ. ಇದರ ಅರ್ಥ ಏನು? ಎ ಕ್ಯಾನ್ ಹೋಲ್ಡ್ ಓನ್ಲಿ ಸಿಂಗಲ್ ವ್ಯಾಲ್ಯೂ, ಇಂಟೀಜರ್. ಬಿ ಕ್ಯಾನ್ ಹೋಲ್ಡ್ ಓನ್ಲಿ ಸಿಂಗಲ್ ವ್ಯಾಲ್ಯೂ, ವಿ ಆರ್ ಸ್ಟೋರಿಂಗ್ ಇಂಟೀಜರ್. ಓಕೆ, ದಿಸ್ ಇಸ್ ವಾಟ್ ಪ್ರಿಮಿಟಿವ್. ಇಂಟ್ ಅಂತ ನಾವು ಹೇಳ್ತೀವಿ. ಇಂಟ್ ಮೀನ್ಸ್ ಇಂಟ್ ಈಸ್ ಎ ಡೇಟಾ ಟೈಪ್ ವಿಚ್ ಹೋಲ್ಡ್ಸ್ ಇಂಟೀಜರ್, ವಿಚ್ ಇಂಡಿಕೇಟ್ಸ್ ಇಟ್ ಈಸ್ ಎ ಇಂಟೀಜರ್ ವ್ಯಾಲ್ಯೂ. ಓಕೆ, ಲೆಟ್ ಅಸ್ ಡಿಸ್ಕಸ್ ಯಾವ್ಯಾವ ಡೇಟಾ ಟೈಪ್ಸ್ ಇರ್ತಾವೆ ಅಂತ ನೋಡೋಣ. ಫಸ್ಟ್ ಒನ್ ಈಸ್ ಇಂಟ್. ಇಂಟ್ ಈಸ್ ಎ ಡೇಟಾ ಟೈಪ್. ಇಂಟ್ ಇಂಡಿಕೇಟ್ಸ್ ಇಂಟೀಜರ್. ವಿ ಹ್ಯಾವ್ ಫ್ಲೋಟ್. ಫ್ಲೋಟ್ ಅಂದರೆ ಫ್ರ್ಯಾಕ್ಷನ್ ವ್ಯಾಲ್ಯೂ ಸ್ಟೋರ್ ಮಾಡೋಕ್ಕೆ ಫ್ಲೋಟ್ ಡೇಟಾ ಟೈಪ್ ಯೂಸ್ ಮಾಡ್ತೀವಿ. ಫ್ಲೋಟಿಂಗ್ ಟೈಪ್ ಆಫ್ ವ್ಯಾಲ್ಯೂ. ದೆನ್ ವಿ ಹ್ಯಾವ್ ಕ್ಯಾರ್. ಕ್ಯಾರ್ ಮೀನ್ಸ್ ವಿ ಆರ್ ಗೋಯಿಂಗ್ ಟು ಸ್ಟೋರ್ ಕ್ಯಾರೆಕ್ಟರ್ಸ್. ಕ್ಯಾರೆಕ್ಟರ್ ಸ್ಟೋರ್ ಮಾಡೋಕ್ಕೆ ಕ್ಯಾರ್ ಡೇಟಾ ಟೈಪ್ ಯೂಸ್ ಮಾಡ್ಕೋತೀವಿ. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಡಬಲ್ ಪ್ರಿಸಿಷನ್ ಡೇಟಾ ಟೈಪ್, ದಟ್ ಈಸ್ ಕಾಲ್ಡ್ ಡಬಲ್ ಅಂತ ಕರೀತಾರೆ. And we have last one, wide. Wide indicates nothing. ಏನು ಸ್ಟೋರ್ ಮಾಡ್ತಾ ಇಲ್ಲ ನೀವು ಅಂದರೆ ಅದನ್ನು ವೈಡ್ ಇಂದ ನಾವು ಇಂಡಿಕೇಟ್ ಮಾಡ್ತೀವಿ. ಇಂಟ್ ಅಂದರೆ ವಿಚ್ ಇಂಡಿಕೇಟ್ಸ್ ಇಂಟೀಜರ್ ಡೇಟಾ ಟೈಪ್. ಫ್ಲೋಟ್ ಮೀನ್ಸ್ ಫ್ರಾಕ್ಷನ್. ಇಫ್ ಯು ಆರ್ ಗೋಯಿಂಗ್ ಟು ಸ್ಟೋರ್ ಕ್ಯಾರೆಕ್ಟರ್, ಯು ಯೂಸ್ ಕ್ಯಾರ್. ಇಫ್ ಯು ಆರ್ ಗೋಯಿಂಗ್ ಟು ಸ್ಟೋರ್ ಡಬಲ್ accurate float value, you are going to use double. And wide means nothing. ಇವೆಲ್ಲ ಒಂದೊಂದಾಗಿ ಏನು ಅಂತ ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ಸ್ಟಡಿ ಮಾಡೋಣ. ಓಕೆ, ಗಾಟ್ ಇಟ್? ವಾಟ್ ಈಸ್ ಡೇಟಾ ಟೈಪ್? ಇಟ್ ಈಸ್ ಜಸ್ಟ್ ದಿ ಟೈಪ್ ಆಫ್ ದ ಡೇಟಾ ವಿಚ್ ಎವರ್ ಯು ಆರ್ ಗೋಯಿಂಗ್ ಟು ಯೂಸ್ ಇನ್ ದ program that indicates the type of the data. Okay, if you have any doubts you can comment. Thank you.